ನಮಸ್ಕಾರ ರೀ ಜಮೀನ್ದಾರ್ರೆ. ನಮಸ್ಕಾರ ಬಾ ಬಸವಂತ. ವಿಧಾನಸಭೆಯಲ್ಲಿ ನಡೆಯಬೇಕಿರುವ ನಮ್ಮ ರೈತರ ಚಳುವಳಿಯ ಬಗ್ಗೆ ಎಲ್ಲ ರೈತರಿಗೆ ಕಾಗದ ಪತ್ರಗಳನ್ನು ಬರೆದುಕೊಟ್ಟು ಬಂದಿದ್ಯಾ ಕಾನೆ? ಬರೆದು ಹಾಕಿದ್ದೇನೆ ಯಜಮಾನ್ರಿ. ಏನೆಂತೂ ಬರೆದು ಹಾಕಿದ್ದೀಯಾ ಬಸವಂತ? ಭೀಕರ ಬರಗಾಲ ಎದುರಿಸುವ ಬಗ್ಗೆ ಮತ್ತು ದ್ರಾಕ್ಷಿ ಬೆಳೆಗಾರರ ನಿಗದಿತ ಬೆಲೆ ಮಾಡುವ ಬಗ್ಗೆ ಎಲ್ಲ ರೈತರು ಕೂಡಿ ವಿಜಯಪುರಕ್ಕೆ ಬರುತ್ತಿದ್ದಂದು ಬರೆದು ಹಾಕಿದ್ದೇನೆ ಯಜಮಾನ್ರಿ. ಶಬಾಷ್ ಬಸವಂತ, ಶಬಾಷ್. ತುಂಬ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯಾ. ಹಾ ಬಸವಂತ, ನೀನು ಇನ್ನು ಹೋಗಬಹುದು. ಆಯ್ತು ಯಜಮಾನ್ರಿ, ನಮಸ್ಕಾರ, ಬರ್ತೀನಿ. ಸ್ವಾಮಿ, ಲಕ್ಷ್ಮಿ, ಕೈಯಲ್ಲಿ ನೈವೇದ್ಯ ಹಿಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆಯಾ? ಹೌದು, ದೇವರಿಗೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬಂದೆ. ನೋಡ್ರಿ, ಪ್ರಸಾದ ಒಳಗಡೆ ಇದೆ, ಬನ್ನಿ ಕೊಡ್ತೀನಿ. ಎದ್ದೇಳು ಲಕ್ಷ್ಮಿ. ಈ ರೈತನೊಂದಿಗೆ ಮಣ್ಣಿನಲ್ಲಿ ಮಣ್ಣಾಗಿ ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಅನ್ನದೇ ಈ ರೈತನೊಂದಿಗೆ ದುಡಿದು ಜಗತ್ತಿಗೆ ಅನ್ನ ಹಾಕ್ತಾನಲ್ಲ ಆ ನಂದೀಶ, ಅವನೇ ನಿಜವಾದ ಭಗವಂತ. ಅವನೇ ನಮ್ಮೆಲ್ಲರಿಗೂ ಅನ್ನ ಹಾಕುವ ಬಸವೇಶ್ವರ. ಆ ಬಸವೇಶ್ವರನಿಗೊಂದು ನನ್ನ ಕಡೆಯಿಂದ ನಮಸ್ಕಾರಗಳು. ನಿಜ, ಆ ನಂದೀಶನೇ ಶಿವನ ವಾಹನ ಅಲ್ವೇನ್ರಿ? ಹೌದು ಲಕ್ಷ್ಮಿ. ಶಿಲಾದನೆಂಬ ಋಷಿಯು ತಪಸ್ಸು ಮಾಡುವಾಗ ಅವನ ಹೋಮಿನಲ್ಲಿ ಜನಿಸಿದವನೇ ಈ ನಂದೀಶ. ಜನಿಸಿದ ಕೂಡಲೇ ಬೆಳದಿಂಗಳ ಚಂದಿರನಂತೆ ಫಳಫಳನೆ ಹೊಳೆಯತೊಡಗಿದ. ಒಂದು ದಿನ ಆ ಶಿಲಾದ ಋಷಿ ಆಶ್ರಮಕ್ಕೆ ವರುಣ ಮಿತ್ರನೆಂಬ ಋಷಿಯು ಭೇಟಿ ಕೊಟ್ಟು ಶಿಲಾದ ಋಷಿಗಳಿಗೆ ಹೇಳಿದನಂತೆ, ಏನ್ರಿ ಶಿಲಾದ ಋಷಿಗಳೇ, ಈ ನಿಮ್ಮ ನಂದೀಶನ ಆಯುಸ್ಸು ಕೇವಲ ಒಂದೇ ಒಂದು ವರ್ಷವಿದೆ ಎಂದ ಹೇಳಿ ಹೋದನಂತೆ. ಸ್ವಾಮಿ, ಅದು ನಿಜವಾಯಿತೆ? ಇಲ್ಲ ಲಕ್ಷ್ಮಿ, ಖಂಡಿತ ಇಲ್ಲ. ವರುಣ ಮಿತ್ರನ ಮಾತಿನಿಂದ ದಿಗ್ಗಲು ಬಡಿದು ಶಿಲಾದ ಋಷಿಯು ಆ ಪರಮೇಶ್ವರನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಮಾಡತೊಡಗಿದ. ಆ ತಪಸ್ಸಿಗೆ ಮೆಚ್ಚಿದ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ಆ ನಂದೀಶನ ಆಯುಷನ್ನು ಪೂರ್ಣ ಪ್ರಮಾಣದಲ್ಲಿ ನೀಡಿ ಅವನನ್ನು ಕೈಲಾಸಕ್ಕೆ ಕರೆದೊಯ್ದ. ಅವನೇ ನಮಗೆಲ್ಲರಿಗೂ ಈ ಜಗತ್ತಿಗೆ ಅನ್ನ ಹಾಕುವವನು ಬಸವೇಶ. ನೋಡಿ, ನಿಮ್ಮಂಥ ಪುಣ್ಯವಂತರನ್ನ ಕೈ ಹಿಡಿದಿದ್ದೀನಲ್ಲ, ನಿಜವಾಗ್ಲೂ ನಾನೇ ಭಾಗ್ಯವಂತಿ. ಯಾಕಂದರೆ ಕಷ್ಟ ಕಾರ್ ಮೋಡದಲ್ಲಿ ಬೆಳೆದಿರುವಂಥ ಈ ಹೂವು ಬಾಡಿ ಹೋಗದಂತೆ ನನ್ನನ್ನು ಕಾಪಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವರು ರೀ, ನನ್ನ ಪಾಲಿನ ದೇವರು. ಇಲ್ಲ ಲಕ್ಷ್ಮಿ, ಇಲ್ಲ. ಗಾಜಿನ ಚೂರಿನಲ್ಲಿರುವ ವಜ್ರವನ್ನು ತಂದು ಮನೆಯಲ್ಲಿಟ್ಟಾಗ ಹೇಗೆ ಮನೆಯೆಲ್ಲ ಬೆಳಕಿನಿಂದ ಫಳನೆ ಹೊಳೆಯುತ್ತದೆಯೋ, ನಿಮ್ಮ ಮಾವನು ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ತಂದು ನನ್ನ ಬಾಳನ್ನೇ ಬೆಳಗಿಸಿದ ಲಕ್ಷ್ಮಿ, ಬೆಳಗಿಸಿಬಿಟ್ಟ. ಆ ನಿಮ್ಮ ಮಾವನನ್ನು ನೋಡಿ ಬಹಳ ದಿನ ಕಳೆದಿದೆ. ನಾನು ನಿಮ್ಮ ಮಾವನನ್ನು ಭೇಟಿಯಾಗಿ ಬರುತ್ತೇನೆ ಲಕ್ಷ್ಮಿ, ಭೇಟಿಯಾಗಿ ಬರುತ್ತೇನೆ. ಸರಿ, ನೋಡಿ, ಹೋಗೋದಕ್ಕಿಂತ ಮುಂಚೆ ಮೊದಲು ಪ್ರಸಾದ ಕೊಡ್ತೀನಿ, ತೆಗೆದುಕೊಂಡು ಹೋಗಿ. ಲಕ್ಷ್ಮಿ, ನನ್ನ ತಂಗಿ ನನ್ನ ತಮ್ಮ ಬರುವವರೆಗೂ ಯಾವತ್ತಾದರೂ ನನ್ನ ಒಂದು ತುತ್ತು ಬಾಯಲ್ಲಿ ಹಾಕಿ ಒಂದು ಗುಟುಕು ನೀರು ಕುಡಿದಿರೋದನ್ನು ನೀನು ನೋಡಿರುವೆಯಾ? ಆ ಹಸಿವು ನನಗಿಲ್ಲ ಲಕ್ಷ್ಮಿ. ಈಗ ನನಗೆ ಬೇರೆ ಹಸಿವು ಇದೆ. ಈ ರೈತನ ಮನಸ್ಸು ಹೂ ಮಲ್ಲಿಗೆಯಾಗಿ ಅರಳುವಂತೆ ಒಂದು ಗೀತೆಯನ್ನು ಹಾಡಿ ನನ್ನೊಂದಿಗೆ ಹೆಜ್ಜೆ ಹಾಕುವ ಲಕ್ಷ್ಮಿ. ಆಯ್ತು ರೀ. ನೋಡಿ, ಆ ಶಿವನ ತಾಂಡವ ನೃತ್ಯಕ್ಕೆ ಪಾರ್ವತಿ ಎಂದಾದರೂ ದೂರ ಸರಿವಳೆ? ಇಲ್ಲ, ಅವಳಂತೆ ಕೂಡ
ಈ ಶಿವನ ಮಗಳು ನಾನು ಪಾರ್ವತಿಯಾಗಿ ನೃತ್ಯ ಮಾಡಿ ನಿಮ್ಮ ಮನಸ್ಸನ್ನು ಸಂತೋಷಪಡಿಸ್ತೀನಿ. ಸರಿ. ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬರನಸಿದೆ ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಚೆಲುವಾ ಚೆಲುವಾ ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ ಸ್ವರ್ಗಲೋಕದರಿದಾಗ ಏನು ಮಾಡಲಿ ಈಗ ನಾ ಜೀವ ಜಾರುತ್ತಿದೆ ಪ್ರೇಮದಲ್ಲಿ ತೇಲಾಡಿದೆ ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ ಸ್ಪರ್ಶದಲ್ಲಿ ಪೂರ್ವ ಜನ್ಮ ಸೆಳೆದಾಗ ಏನು ಮಾಡಲಿ ಈಗ ನಾ ಆಸೆ ಕಾಡುತ್ತಿದೆ ಪ್ರೇಮದಲ್ಲಿ ತೇಲಾಡಿದೆ ಛಮ 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 ಜಮ 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 ಜಮ
ಅಣ್ಣ ಅತ್ತಿಗೆ. ತಂಗಿ, ಎಷ್ಟೊಂದು ತಡ ಮಾಡಿದೆ ತಂಗಿ. ಅಣ್ಣ ಗೆಳತಿಯರೊಂದಿಗೆ ಬರುವಾಗ ಸ್ವಲ್ಪ ತಡವಾಯ್ತಣ್ಣ. ನೋಡಮ್ಮ, ವಯಸ್ಸಿಗೆ ತುಂಬ ಮಹತ್ವ ಇದೆ, ಆದರೆ ಸಮಯಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಆ ಸಮಯಕ್ಕೆ ಎಷ್ಟು ನಾವು ಮಹತ್ವ ಕೊಡ್ತೀವೋ ಅದನ್ನೇ ನಮ್ಮನ್ನು ಕಾಪಾಡುತ್ತೆ. ಯಾವಾಗಲೂ ಯಾವ ಹೊತ್ತಿಗೆ ಹೊರಗಡೆ ಇರಬೇಕು, ಯಾವ ಸಮಯದಲ್ಲಿ ಮನೆಯಲ್ಲಿರ್ಬೇಕು ಅನ್ನೋದನ್ನ ಹೆಣ್ಮಕ್ಳು ತಿಳ್ಕೊಂಡಷ್ಟು ಒಳ್ಳೆಯದು. ಅದು ತಿಳಿತಾ? ಆಯ್ತು ಅತ್ತಿಗೆ. ವಯಸ್ಸಿಗೆ ಬಂದ ನನ್ನ ತಂಗಿಗೆ ಒಂದು ಒಳ್ಳೆಯ ವರವನ್ನು ನೋಡಿ ಅವಳಿಗೆ ಒಂದು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಸ್ವಲ್ಪ ಕಮ್ಮಿಯಾಗುತ್ತದೆ. ಚೀ ಹೋಗಣ್ಣ, ನನಗೆ ನಾಚಿಕೆ ಆಗುತ್ತದೆ. ಅಯ್ಯೋ, ನಾಚ್ಕೊಂಡ್ರೆ ಹೇಗಮ್ಮ? ಅದು ಅವ್ರ ಕರ್ತವ್ಯ. ಆದಷ್ಟು ಬೇಗ ಆ ಕಾರ್ಯ ಅವರು ಮಾಡಲೇಬೇಕು. ಎಷ್ಟಾಗಲಿ ನೀನು ಅವಳ ಪ್ರೀತಿಯ ತಂಗಿ ಅಲ್ವೇನು, ಅದಕ್ಕೆ ಅವರು ನಿನ್ನ ಮೇಲೆ ಅಷ್ಟೊಂದು ಕಾಳಜಿ ತೋರಿಸ್ತಾ ಇರೋದು. ತಂಗಿವಾ, ನಾಚಿಕೆ ಎನ್ನುವುದೊಂದು ಹೆಣ್ಣಿಗೆ ಸಹಜ ಗುಣ. ಅಣ್ಣ ತಂಗಿ ದೇವರ ಮುಂದೆ ಇನ್ನೊಂದು ದೇವರುಂಟೆ. ಹಾ ಅಣ್ಣ, ಬರುವಾಗ ಈ ತಲಾಟಿಯವರು ಈ ಪತ್ರ ಕೊಟ್ಟರು, ತೆಗೆದುಕೊಳ್ಳೋಣ. ಓಹೋ, 570 ಎಕರೆ ಜಮೀನ್ದಾರನಾದ ನಾನು, ಅದರಲ್ಲಿ ನಿಮ್ಮೆಲ್ಲರ ಹೆಸರು ಇರಲಿ ಅಂತ ನಾನೇ ವಾಟ್ನಿ ಪತ್ರಕ್ಕೆ ಕೊಟ್ಟಿದ್ದೆ. ಅದೇ ಇರಬಹುದು ಇದು. ಯಾಕಣ್ಣ, ನೀನೇ ನನ್ನ ಪಾಲಿನ ಸರ್ವ ಆಸ್ತಿ ಆಗಿರುವ ತನಕ ನನಗ್ಯಾಕೆ ಈ ಆಸ್ತಿ ಪತ್ರ? ಮೊದಲು ತಂಗಿಯ ಮದುವೆ ಮಾಡಿ ಮುಗಿಸಿಬಿಡೋಣ. ನೋಡೋಣ, ಈಗಲೂ ಅದನ್ನೇ ಹೇಳ್ತಾ ಇದ್ದಾನೆ. ನೋಡು, ಬೇಡ ಅಂತ ಹೇಳ್ಬಾರ್ದಮ್ಮ. ಹೆಣ್ಣಿಗೆ ಯಾವ ವಯಸ್ಸಿನಲ್ಲಿ ಏನಾಗಬೇಕು ಅದು ಆದರೆ ಚಂದ್ರ. ಯಾಕಂದರೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ಈ ಹಂತವನ್ನು ದಾಟ್ಕೊಂಡೇ ನಾನು ಮುಂದೆ ಬಂದಿರೋದು. ನೀನು ಅವರಿಬ್ಬರಿಗೂ ಕಣ್ಣಿದ್ದಾಗೆ. ಆ ಕಣ್ಣನ್ನು ಹೇಗೆ ಜೋಪಾನ ಮಾಡ್ಕೋಬೇಕನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಹೌದು ಲಕ್ಷ್ಮಿ, ನೀವಿಬ್ಬರು ನನ್ನ 2 ಕಣ್ಣುಗಳಿದಂತೆ. ಆ ಕಣ್ಣಿನ ಭಾಗದ ಸಿರಿಯನ್ನು ನೋಡಬೇಕೆನ್ನುವುದೇ ಈ ಅಣ್ಣನ ಆಸೆ ಕಣಪ್ಪ, ಆಸೆ. ತಂಗಿ, ತಾರುಣ್ಯದಲ್ಲಿ ತವರಿನ ಸಿರಿಯಾಗಿ ಮುಂದೆ ಮದುವೆ ಮಂಟಪಕ್ಕೆ ಕಾಲಿಟ್ಟು ಆ ವರನ ಕೈ ಹಿಡಿದು ವರನ ಮನೆಯ ವರಲಕ್ಷ್ಮಿಯಾಗಿ, ಅಷ್ಟೇ ಅಲ್ಲದೆ ಭಾಗ್ಯಶ್ರೀ ಎಂಬ ಭಾಗ್ಯದ ಲಕ್ಷ್ಮಿಯಾಗಿ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರಬೇಕಮ್ಮ. ಅದೇ ಈ ಅಣ್ಣನ ಆಸೆ. ಕೈ ನಾನು ಈಗಲೇ ಹೋಗಿ ಒಂದು ವರವನ್ನು ನೋಡಿಕೊಂಡು ಬರುತ್ತೇನಮ್ಮ. ವರವನ್ನು ಹೌದು ರೀ, ಗುಣವಂತೆ ಅಂತಿರುವ ಈ ಭಾಗ್ಯವಂತಿಗೆ ಆದಷ್ಟು ಬೇಗ ಒಬ್ಬ ಒಳ್ಳೆ ಗುಣವಂತನ ಗಂಡನನ್ನು ನೋಡಿ ಮದುವೆ ಮಾಡೋದು ನಮ್ಮ ಜವಾಬ್ದಾರಿ. ಆದಷ್ಟು ಬೇಗ ಆ ಕಾರ್ಯವನ್ನು ಆದಷ್ಟು ನೀವು ಸಿದ್ಧಪಡಿಸಬೇಕು. ಭಾಗ್ಯ, ನಾವಿಬ್ಬರು ಮದುವೆ ವಿಷಯವನ್ನು ಮಾತಾಡ್ತಾ ಇದ್ರ ನೀನೇ ನಮ್ಮ ಮೌನವಾಗಿ ನಿಂತಿರುವೆ. ಕ್ಷಮಿಸಣ್ಣ, ನೀನು ನೋಡುವವರ ನನಗೆ ಇಷ್ಟವಿಲ್ಲ. ಭಾಗ್ಯ, 20 ವರ್ಷಗಳಿಂದ ಈ ಅಣ್ಣನ ಎದುರು ನಿಂತು ಮಾತಾಡದ ನೀನು ಇವತ್ತು ನನಗೆ ಎದುರು ಉತ್ತರ ಕೊಡ್ತಾ ಇದ್ದೀಯಂದ್ರ ನೀನು ಮನಸ್ಸಿನಲ್ಲಿ ಯಾರನ್ನಾದರೂ ಪ್ರೀತಿ ಗೀತಿ ಅಂತ ಮಾಡ್ತಾ ಇದೀಯನಮ್ಮ. ಹೇಗೆ ಹೇಳಮ್ಮ, ಹೇಳು. ಕ್ಷಮಿಸಣ್ಣ, ಈ ಊರಿನ ಗರ್ಭ ಶ್ರೀಮಂತ ಆದ ಉದ್ಯಮಿ ಲಕ್ಷ್ಮೀಕಾಂತನನ್ನು ಮನಸಾರಿ ಪ್ರೀತಿಸ್ತಾ ಇದ್ದೇನೆ ನಾನು. ಭಾಗ್ಯಶ್ರೀ ತಂಗಿ, ಎಂತ ಕೆಲಸ ಮಾಡಿಬಿಟ್ಟಿಯಮ್ಮ, ಎಂತ ಕೆಲಸ ಮಾಡಿಬಿಟ್ಟು. ಹೌದಣ್ಣ, ಮದುವೆ ಆದ್ರೆ ಅವರನ್ನೇ ಮದುವೆ ಆಗುತ್ತೇನೆ ಅಂತ ಸಹ ಮಾತು ಕೊಟ್ಟು ಬಂದಿದ್ದೀನಿ ನಾನು. ಭಾಗ್ಯ, ಭಾಗ್ಯ, ನಾನು ಏನು ಆಗಬಾರದೆಂದು 20 ವರ್ಷಗಳಿಂದ ಆ ಮನೆಯಿಂದ ಗಾಳಿ ಸಹಿತ ಈ ಕಡೆ ಬೀಸಬಾರದೆಂದು ನೋಡಿಕೊಳ್ಳುತ್ತಾ ಅಂಥದರಲ್ಲಿ ನೀನು ಅದನ್ನೇ ಮಾಡಿಬಿಟ್ಟಿಯಲ್ಲಮ್ಮ, ಅದನ್ನೇ ಮಾಡಿಬಿಟ್ಟಿಯ. ಸುತ್ತ 10 ಹಳ್ಳಿಯ ಜನರು ಜನಮೆಚ್ಚಿದ ಜಮೀನ್ದಾರನೆಂದು ನನ್ನನ್ನು ಪೂಜಿಸುವ ಸಮಯದಲ್ಲಿ ಅದೇ ಜನರ ಮುಂದೆ ನಾನೇ ಹೋಗಿ ಆ ಕಟುಕರ ಕಾಲು ಹಿಡಿಯುವಂತೆ ಮಾಡಿಬಿಟ್ಟಿಯಲ್ಲಮ್ಮ. ನಾನೇ ಹೋಗಿ ಕಟುಕರ ಕಾಲು ಹಿಡಿಯುವಂತೆ ಮಾಡಿಬಿಟ್ಟಿಯಲ್ಲ. ತಂಗಿ,
ನಿನಗೆ ಬೇರೆ ವರ ಬೇಕೆಂದಿದ್ದರೆ ವರಗಳ ವೃಷ್ಟಿಯನ್ನೇ ತಂದು ನಿಲ್ಲಿಸುತ್ತಿದ್ದೆ. ಹೋಗಿ ಹೋಗಿ ಕಟುಕರ ಕೈಗೆ ಕುರಿ ಕೊಟ್ಟಂತೆ ನಿನ್ನ ಮೃತ್ಯುವನ್ನು ನೀನೇ ತಂದುಕೊಂಡು ಬಿಟ್ಟಿಯಲ್ಲಮ್ಮ. ನಿನ್ನ ಸಾವನ್ನು ನೀನೇ ತಂದುಕೊಂಡು ಬಿಟ್ಟೆ ತಂಗಿ. ನಾನೇನು ಮಾಡಲಿ ತಂಗಿ, ನಾನೇನು ಮಾಡ. ತಂಗಿ ಭಾಗ್ಯಶ್ರೀ, ತಂಗಿ ಅಣ್ಣ, ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಆತ್ಮ ಸಾಕ್ಷಿಯಾಗಿ ನನ್ನ ಹೃದಯ ಮನಸ್ಸು ಎರಡು ಅವರಿಗೆ ಕೊಟ್ಟು ಬಿಟ್ಟಿದ್ದೇನೆ ನಾನು. ಭಾಗ್ಯ ಭಾಗ್ಯ, ತಂಗಿ ಎಲ್ಲಿ ಹೋದೆ ತಂಗಿ? ನಿಮ್ಮ ತಂಗಿ ಆಗ್ಲೇ ಒಳಗಡೆ ಹೋದಾಯ್ತ್ರಿ. ಲಕ್ಷ್ಮಿ ಲಕ್ಷ್ಮಿ, ನೀನೇ ಏನಾದರೂ ಹೇಳಬಾರದೆ ನನ್ನ ತಂಗಿಗೆ? ಪ್ರಾರಬ್ಧ ಕರ್ಮ ನಮ್ಮನ್ನು ಈ ರೀತಿ ಕಾಡ್ತಿರ್ಬೇಕಾದ್ರೆ ಏನ್ ಮಾಡಕ್ಕಾಗತ್ತೆ? ಅವನು ಹೇಗೆ ನಡೆಸ್ತಾನೋ ಹಾಗೆ ನಡೆಯುವುದು ನಮ್ಮ ಕರ್ತವ್ಯ. ನಾವೆಷ್ಟೇ ಬೇಡ ಅಂದ್ರೂ ಬಿಡೋದಿಲ್ಲ ರೀ. ನೋಡಿ, ನೀವು ಮಾತ್ರಕ್ಕೆ ಯಾವ ಕಾಲಕ್ಕೂ ಕುಗ್ಬೇಡಿ. ಈ ಜಮೀನ್ದಾರ ಮನೆತನದ ಕೀರ್ತಿ ಯಾವಾಗಲೂ ನಗುನಗುತ್ತಾ ಇರಬೇಕು. ಅದನ್ನು ಮೂಕಾಗೋದಕ್ಕೆ ನೀವು ಬಿಡಬಾರ್ದು. ಬನ್ನಿ, ನಮ್ಮ ಪ್ರಯತ್ನ ನಾವು ಮಾಡೋಣ. ಮುಂದೆ ಆ ಭಗವಂತ ಹೇಗಿಡ್ತಾನೋ ನೋಡೋಣ. ಮೊದಲು ಆ ಕೆಲಸ ಮಾಡಬೇಕು ಲಕ್ಷ್ಮಿ, ಮೊದಲು ಆ ಕೆಲಸ ಮಾಡಬೇಕು. ಈ ವಿಷಯ ನನ್ನ ತಮ್ಮನಿಗೆ ಗೊತ್ತಾಗ ಏನಾಗುತ್ತದೆಯೋ ಏನೋ. ಲಕ್ಷ್ಮಿ, ತಲೆಮಾರುಗಳಿಂದ ಜಮೀನ್ದಾರ ಮನೆತನ ಎಂದು ಕೀರ್ತಿಯನ್ನು ಪಡೆದುಕೊಂಡು ಬಂದಿರುವ ನಮ್ಮ ಮನೆತನದ ಕೀರ್ತಿ ಈ ಊರಿನ ಜನರ ಮುಂದೆ ಹಾಳಾಗಬಾರದು ಲಕ್ಷ್ಮಿ, ಹಾಳಾಗಬಾರದು. ಮಾನವಂತರ ಮನೆತನವು ತಲೆ ಎತ್ತಿ ಬಾಳಬೇಕೇ ಹೊರತು ತಲೆ ತಗ್ಗಿಸಿ ಬಾಳಬಾರದು. ನನ್ನ ತಂಗಿ ಸಾಯುವವರೆಗೆ ಮುಳ್ಳಿನ ತಂತಿ ಮೇಲೆ ಕುತ್ತಂತೆ ನರಳಿ ಸಾಯುವುದನ್ನು ನಾನು ಕಣ್ಣಿನಿಂದ ನೋಡಲಾರೆ ಲಕ್ಷ್ಮಿ, ನಾನು ಕಣ್ಣಿನಿಂದ ನೋಡಲಾರೆ. ನನ್ನ ತಂಗಿಯ ಸುಖ ಸಂತೋಷವನ್ನು ನಾನು ಕಣ್ತುಂಬ ಕಂಡು ಅವರ ಕಣ್ಣೆದುರಲ್ಲೇ ನನ್ನ ಪ್ರಾಣ ಬಿಡುವಂತಾಗಬೇಕು ಲಕ್ಷ್ಮಿ. ಹಾಗೂ ಮಾಡು, ನಡೆ ಲಕ್ಷ್ಮಿ ನಡೆ. ಹೇಗಾದರೂ ಮಾಡು, ನನ್ನ ತಂಗಿಯ ಮನವನ್ನು ಪರಿವರ್ತನೆ ಮಾಡಿ ನಮ್ಮ ಮನೆತನದ ಮಾನ ಮರ್ಯಾದೆ ಹಾಳಾಗುವುದನ್ನು ನಿಲ್ಲಿಸು ಲಕ್ಷ್ಮಿ. ನಡೆ, ಮೊದಲು ಆ ಕೆಲಸ ಮಾಡೋಣ. ನಡೆ ಲಕ್ಷ್ಮಿ, ನಡೆ. ಲಕ್ಷ್ಮಿ ಲಕ್ಷ್ಮಿ ಸ್ವಾಮಿ, ಲಕ್ಷ್ಮಿ ತಂಗಿ ಕಾಲೇಜಿಗೆ ಹೋದಳೆ ಲಕ್ಷ್ಮಿ? ಹಾ, ಹೋಗಿದಳ್ರಿ. ಹಾಗೆ ಮಹಾರಾಷ್ಟ್ರದಲ್ಲಿ ಕುಸ್ತಿ ಇದೆಯಲ್ಲ, ಆ ಸ್ಪರ್ಧೆ ಮುಗಿಸ್ಕೊಂಡು ಭದ್ರಾ ಬರಬೇಕಾದ್ರೆ ತಂಗಿನ ಕರ್ಕೊಂಡು ಬರ್ತೀನಿ ಅಂತಾನೆ ಹೇಳಿದಾನೆ. ಆಯ್ತು ಲಕ್ಷ್ಮಿ, ಹಾಗಾದರೆ ಬೆಳಗಾವಿಯಲ್ಲಿ ನಮ್ಮ ಕಬ್ಬು ಬೆಳೆಗಾರರ ಸಮಾವೇಶವಿರುವುದು, ನಾನು ಅದಕ್ಕೆ ಹೋಗಿ ಬರುತ್ತೇನೆ. ಹಾ ಲಕ್ಷ್ಮಿ, ತಮ್ಮ ಬರುವುದು ತಡವಾದರೆ ಬಸವಂತನನ್ನು ಕೊಟ್ಟು ಕಳಿಸುತ್ತೇನೆ. ಸರಿ. ನೋಡಿ, ಅಂದು ನೀವು ರೈತರ ಪರವಾಗಿ ಸಂಭಾಷಣೆ ಮಾಡಿದ್ದು ನನಗೆ ತುಂಬ ಇಷ್ಟವಾಯಿತು. ಅಧ್ಯಕ್ಷರಾಗಿ ರೈತರೆಲ್ಲ ಒಟ್ಟುಗೂಡಿ ನ್ಯಾಯ ಕೇಳುವ ಪರವಾಗಿ ನೀವು ಒಂದೊಂದು ಅಕ್ಷರ ಮಾತಾಡಿದಿರಲ್ಲ, ಅದೇ ಥರ ಎಲ್ಲರ ಮನಸ್ಸಲ್ಲಿ ಹುಟ್ಟಿ ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಿದರೆ ಆ ಸರ್ಕಾರ ಒಂದು ನ್ಯಾಯ ಕೊಡಿಸುತ್ತಾ ಅಂತ ನನಗನ್ನಿಸ್ತಾ ಇದೆ. ಆಹಾ, ಎಂಥ ಮಾತು ಹೇಳಿದೆ ಲಕ್ಷ್ಮಿ, ಎಂತಹ ಮಾತನ್ನು ಹೇಳಿದೆ. ಈ ನಿನ್ನ ಅರ್ಥಗರ್ಭಿತವಾದ ಮಾತನ್ನು ಕೇಳುತ್ತಾ ನಿಂತರೆ ಒಂದು ಕ್ಷಣ ಸಹಿತ ನಿನ್ನ ಬಿಟ್ಟ ಹೋಗಬಾರದೆಂದು ಅನಿಸುತ್ತದೆ ಲಕ್ಷ್ಮಿ, ಹೋಗಬಾರದೆಂದು ಅನಿಸುತ್ತದೆ ಲಕ್ಷ್ಮಿ. ಆ ರೈತರ ಸಮಾವೇಶಕ್ಕೆ ನಾನು ಹೋಗಲೇಬೇಕಿರುವುದರಿಂದ ತಡ ಮಾಡದೆ ಆ ಸಭೆಗೆ ನಾನು ಹಾಜರಿರಬೇಕಾಗಿರುತ್ತೆ ಲಕ್ಷ್ಮಿ. ನಾನು ಹೋಗಿ ಬರುತ್ತೇನೆ. ನೋಡಿ,
ಆ ಚಂದ್ರನು ತಾರೆ ಹಿಂಬಾಲಿಸಿದಂತೆ ಈ ನಿಮ್ಮ ಪ್ರೀತಿ ಈ ಹೃದಯವೇ ಸಾಕ್ಷಿ. ಈ ನಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಬೇಕನ್ನೋದೇ ನನ್ನ ಆಸೆ. ಸರಿ, ಬನ್ನಿ ಹಾಗಾದ್ರೆ. ಆಯಿತು ಲಕ್ಷ್ಮಿ, ನಿನ್ನಿಷ್ಟಾನೇ ನನ್ನಿಷ್ಟ. ಲಕ್ಷ್ಮಿ, ಭದ್ರ ಎಲ್ಲಿ ಕಾಣಿಸ್ತಾ ಇಲ್ಲ? ಲಕ್ಷ್ಮಿ, ಭದ್ರಾ, ಭದ್ರಾ. ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯವನ್ನು ಮುಗಿಸಿಕೊಂಡು ಈಗ ಬಂದಿಯೇನಪ್ಪ ಸಹೋದರ? ಹೌದಣ್ಣ, ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂತಿರುಗಿ ಬರುವುದು ಈ ಭದ್ರನ ಜಯಮಾನದಲ್ಲಿ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ರಾಷ್ಟ್ರ ಮಟ್ಟದ 80 kg ಕುಸ್ತಿಯಲ್ಲಿ ಪ್ರಥಮ ಬಹುಮಾನದ ಬೆಳ್ಳಿ ಕಡೆ ನನಗೆ ಆಯ್ತಣ್ಣ. ಸಂತೋಷ ಸಹೋದರ, ಸಂತೋಷ. ನಿನ್ನಂಥ ವೀರ ತಮ್ಮನಿರುವುದೆಂದರೆ ನಮ್ಮ ಜಮೀನ್ದಾರ ಮನೆತನ ಕೀರ್ತಿಯು ಉತ್ತುಂಗಕ್ಕೆ ಏರುತ್ತಿದೆ. ಹಾ ಲಕ್ಷ್ಮಿ, ತಮ್ಮನಿಗೆ ಆರತಿ ಎತ್ತಿ ಒಳಗೆ ಕರೆದುಕೋ. ದೀಪ 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 ಅಣ್ಣ, ನಿಮ್ಮಿಬ್ಬರ ಧರ್ಮ ತ್ಯಾಗದ ಶ್ರೀರಕ್ಷೆ ನನ್ನ ಮೇಲೆ ಇರುವ ತನಕ ನನಗೆ ಯಾವ ಕೊರತೆ ಇಲ್ಲಣ್ಣ. ನೀವು ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವನ ಮಾಡಿದ ನನಗೆ ಈ ಕೈ ತುತ್ತುಗಳಿಗೆ ಯಾವ ಕುತ್ತೆ ನನ್ನ ಮಗ ಕೈ ಮಾಡಿದರೆ ಅವರ ಕೈ ಕತ್ತನ್ನೇ ಕತ್ತರಿಸಿ ಹಾಕಿ ಬಿಡ್ತೀನಿ. ನಿಜ ತಮ್ಮ, ನಿನ್ನ ಮಾತು ನಿಜ. ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ನಮಗೆ ನಮ್ಮ ತಂದೆಯವರು ನೀಡಿದ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗಿ ಅವರ ಕೀರ್ತಿಯನ್ನು ತರುವುದೇ ನಮ್ಮ ಜವಾಬ್ದಾರಿ ಕಣಪ್ಪ, ಜವಾಬ್ದಾರಿ. ನೋಡ್ರಿ, ಈ ಭದ್ರನ ಮನಸ್ಸು ಕೂಡ ಮಲ್ಲಿಗೆ ಥರ. ಅವನು ನಿಮ್ಮಾಗೆ ಧೈರ್ಯವಂತ, ಶೂರವಂತ. ಹೋದ ಕೆಲಸದಲ್ಲಿ ಯಾವತ್ತೂ ಸೋಲನ್ನು ಮಾತೇ ಇಲ್ಲ. ಅಷ್ಟು ಒಳ್ಳೆಯವನ್ರಿ ಈ ನಮ್ಮ ಭದ್ರ. ಹೌದು ಲಕ್ಷ್ಮಿ, ನಿನ್ನ ಮಾತು ಅಕ್ಷರ ಸಹ ಸತ್ಯ. ಭದ್ರ, ನೀನು ಹೊಲದ ಕಡೆಗೆ ಸ್ವಲ್ಪ ಹೋಗಿ ಬರುತ್ತೇನ ತಮ್ಮ? ಆಯ್ತಣ್ಣ, ಹೋಗಿ ಬರುತ್ತೇನೆ. ಏನ್ರಿ, ನೀವು ಅಷ್ಟ ಹೊಲಕ್ಕೆ ಹೋಗಿ ಬೇಗ ಬಂದ್ಬಿಡಿ, ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತು ಲಕ್ಷ್ಮಿ, ನಿನ್ನ ಇಷ್ಟಾನೇ ನನ್ನ ಇಷ್ಟ. ಯಜಮಾನ್ರೆ, ಗಾಡಿ ರೆಡಿ ಇದೆ. ಬಾ ಬಸವಂತ. ಸರಿ, ಕರ್ಕೊಂಡು ಹೋಗಿ. ಎಲ್ಲ ಕಾಗದ ಪತ್ರಗಳನ್ನು ಸರಿಯಾಗಿ ತೆಗೆದುಕೊಂಡಿದ್ಯಾ ತಾನೇ? ಹೌದು ದನಿ, ಎಲ್ಲ ತೆಗೆದುಕೊಂಡಿದ್ದೇನೆ. ಆಯಿತು, ನಡೆ ಬಸವಂತ, ಹೋಗಿ ಬರೋಣ. ಬನ್ನಿ. ವರ್ಧಮಾನಣ್ಣ ಮಾಜ್ರಿ ಆದರೂ ಆರ್ಕೆಸ್ಟ್ರಾ ನಾಯಕರು ಹಾಗೂ ಗಾಯಕರು. ಅವರು ಒಳ್ಳೆ ಸಿಂಗಿಂಗ್ ಮಾಡ್ತಾರೆ. ಅವ್ರ ದೇವರು ಹೀಗೆ ಇನ್ನೂ ಆಶೀರ್ವಾದ ಮಾಡಿ ಹೆಚ್ಚೆಚ್ಚು ಅವರಿಗೆ ಪ್ರೋಗ್ರಾಮ್ ಸಿಕ್ಕು ಇನ್ನೂ ಹಾಡುಗಳನ್ನು ಜಾಸ್ತಿ ಹಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಹಾಗೂ ನನ್ನ ಕಲೆಯನ್ನು ಕಂಡು 100 ರೂಪಾಯಿ ಕೊಟ್ಟಂಥ ಆ ವರ್ಧಮಾನನಿಗೆ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು.